ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ಚಿಕನ್ ಕಬಾಬ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ಮಾಡ್ಕೊಳ್ಳೋದು ಒಂದು ಮನೇಲಿ ಅಂತ ನೋಡ್ಕೊಳ್ರಿ. ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಾವು ಯಾವುದೇ ಫುಡ್ ಕಲರ್ ಆಗಲಿ ಟೇಸ್ಟಿಂಗ್ ಸಾಲ್ಟ್ ಆಗಲಿ ಹಾಕದೇ ಹೇಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡ್ಕೊಳ್ರಿ. ಸೂಪರ್ ಟೇಸ್ಟಿಯಾದಂಥ ಕಬಾಬನ್ನು ನೀವು ಇದೇ ಥರ ಮಾಡ್ಕೊತೀನಿ ನೋಡ್ರಿ ಹೇಗೆ ಬಂದಿದೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಕಟ್ಟಾಗಿ ಬಂದಿದೆ. ಮೇಲೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಒಳಗಡೆ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂಥೇಳಿ. ಹಾಗಾದರೆ ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ, ಆವಾಗ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾದರೆ ಹೇಗೆ ಮಾಡಿದೆ ಅಂತ ಕ್ವಿಕ್ಕಾಗಿ ನೋಡ್ಕೊಳ್ರಿ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಚಿಕನನ್ನು ನೀಟಾಗಿ ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಇವಾಗ ನಾನು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. 3 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದಕ್ಕೆ ಇವಾಗ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ, ಆಮೇಲೆ ಮತ್ತೆ 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕಿ ಇದನ್ನು ನಾವೀಗ ಚೆನ್ನಾಗಿ ಮ್ಯಾರಿನೇಷನ್ ಮಾಡಬೇಕು. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಈಗ ಇದಕ್ಕೆ ಕೋಟಿಂಗ್ ಬರಬೇಕು ಅಲ್ಲ, ಸ್ವಲ್ಪ ನೀವು ಕಾರ್ನ್ಫ್ಲೋರನ್ನು ಹಾಕಬೇಕು. ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ. ಮತ್ತು 1-2-3 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟು ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಮೈದಾ ಹಿಟ್ಟು 3 ಸ್ಪೂನ್ ಹಾಕ್ಕೊಳ್ರಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿರಿ. ನಿಮ್ಮ ಹತ್ರ ಇದ್ದರೆ ಒಂದು ಅರ್ಧ ನಿಂಬೆಹಣ್ಣು ರಸನ ಹಾಕ್ಬೋದು, ಇಲ್ಲಾಂದರೆ ವಿನೆಗರ್ ಆದರೂ ಹಾಕಿರಿ. ಈಗ ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸ್ರಿ. ನೀರಾಗಿ ಕಲಸಕ್ಕೆ ಹೋಗ್ಬಿಡ್ರಿ, ಸ್ವಲ್ಪ ಗಟ್ಟಿನೇ ಇರಲಿ, ಇಲ್ಲಾಂದರೆ ಅದರಲ್ಲಿ ತೇವಾಂಶ ಇರುತ್ತೆ. ಅಷ್ಟರಲ್ಲಿ ನೀವು ಚೆನ್ನಾಗಿ ಈ ಥರ ಇದನ್ನು ಕಲಿಸ್ಕೋಬೋದು. ಎಲ್ಲ ಪೀಸಸ್ಗೂ ಖಾರದ ಪುಡಿ ಮಸಾಲೆ ಚೆನ್ನಾಗಿ ಕೋಟ್ ಆಗೋ ಥರ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಅರ್ಧ ಗಂಟೆಗಳ ಕಾಲ ನೆನೆಸಿಡ್ತೀನಿ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ತುಂಬ ರುಚಿ ಕೊಡುತ್ತೆ ಇದು. ಈಗ ಮತ್ತೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಕಾಲ ಇದನ್ನು ನೆನೆಯಕ್ಕೆ ಬಿಡೋಣ. ಆವಾಗ ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ಮಸಾಲೆ ಎಲ್ಲ ಪೀಸಸ್ಸು ಚೆನ್ನಾಗಿ ಅಬ್ಸರ್ವ್ ಮಾಡಿರುತ್ತೆ. ಆವಾಗ ಚೆನ್ನಾಗಿ ಬರುತ್ತೆ, ಟೇಸ್ಟು ತುಂಬ ರುಚಿಯಾಗಿ ಬರುತ್ತೆ ನೋಡಿರಿ. ಇದನ್ನು ಮತ್ತೆ ಒಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಅರ್ಧ ಗಂಟೆಗಳ ಕಾಲ ನೆನೆಯಕ್ಕಿಡೋಣ. ಇಲ್ಲಿ ನೋಡಿ, ನಾನು ಪಾತ್ರೆಯನ್ನು ಇಟ್ಟು ಚಿಕನ್ ಕಬಾಬ್ ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದಕ್ಕೆ ನಾವು ನೆನೆಸಿ ಇಟ್ಟಂತಹ ಅರ್ಧ ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ವಲ್ಲ, ಅದನ್ನು ಚಿಕನನ್ನು ಈಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ತೋರಿಸಿರೋ ಮೆಥಡ್ನಲ್ಲಿ ನೀವು ಮಾಡಿ ನೋಡಿ, ಕಬಾಬು ಸೂಪರಾಗಿರುತ್ತೆ. ಬೇಗ ಮೆತ್ತಗಾಗೋದಿಲ್ಲ. ಒಂದು ಸ್ವಲ್ಪ ಬಿಟ್ಟು ನೋಡಿರಿ ಎಣ್ಣೆ ಕಾದಿದೆಯೋ ಇಲ್ಲ ಅಂತ ಹೇಳಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಆವಾಗ ಕೋಟಿಂಗ್ ಬಿಟ್ಕೊಳ್ಳಲ್ಲ ನೋಡಿರಿ. ತುಂಬ ಜನ ಕೋಟಿಂಗ್ ಎಲ್ಲ ಬಿಟ್ಬಿಡುತ್ತೆ, ಪೀಸ್ ಒಂಥರ ಹಿಟ್ಟೊಂದು ಥರ ಆಗುತ್ತೆ ಅಂತಾರೆ. ಈಗ ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆಯಲ್ಲಿ ಹಾಕಿದಾಗ ಚೆನ್ನಾಗಿ ಕರಿದು ಬರುತ್ತೆ ಪೀಸಸ್ ಎಲ್ಲ. ಹಾಕ್ರಿ ಇದಕ್ಕೆ ಈಗ ಎಣ್ಣೆಗೆ ನೋಡಿರಿ. ಹಾಕಿದ ತಕ್ಷಣ ಈ ಥರ ಸ್ಪೀಡಾಗಿ ಕರಿಬೇಕು, ಆವಾಗ ಕೋಟಿಂಗ್ ಎಲ್ಲ ಬಿಟ್ಕೊಳ್ಳಲ್ಲ ನೋಡಿರಿ. ತುಂಬ ರುಚಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಚಿಕನ್. ಹಾಗಂತ ಓವರ್ ಹೀಟ್ ಮಾಡೋಕ್ಕೆ ಹೋಗಬೇಡಿ. ಮೇಲೆ ಹೊತ್ಬಿಟ್ಟು ಒಳಗಡೆ ಬೇಯೋದಿಲ್ಲ, ಚಿಕನ್ನು ಹೊತ್ತೋಗ್ಬಿಡುತ್ತೆ ಮೇಲಿಂದ. ಒಳಗಡೆ ಹಾಗೆ ಹಸಿಯಾಗಿರುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕರೀರಿ, ಆವಾಗ ಚೆನ್ನಾಗಿ ಬರುತ್ತೆ. ಈಗ ಒಂದೊಂದು ಪೀಸ್ನ ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿರಿ. ಹಾಕಿದ ತಕ್ಷಣ ಸೌಟ್ ಹಾಕಿ ತಿರುಗ್ಸಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಫ್ರೈ ಆಗಲಿ, ಒಂದು ಹತ್ರ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ನೀವು ಇದನ್ನು ತಿರುಗ್ಸಾಕಬೇಕು. ಈಗ ನೋಡಿರಿ, ಒಂದು ಹತ್ರ ಸರಿಯಾಗಿ ಫ್ರೈ ಆಗಿದೆ. ಈಗ ಇದನ್ನು ತಿರುಗ್ಸಾಕೋಣ. ನೋಡಿರಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ನಾವು ಯಾವುದೇ ಫುಡ್ ಕಲರ್ ಬಳಸಿಲ್ಲ, ಅದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೀಗೆ ತಿರುಗ್ಸಾಕಿ ಮತ್ತೆ 1-2 ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ರಿ. ಚೆನ್ನಾಗಿ ಫ್ರೈ ಆದಮೇಲೆ
ಇದನ್ನು ನಾವು ತೆಗೆದು ಪ್ಲೇಟಿಗೆ ಹಾಕೋಣ ಇವಾಗ. ನೋಡಿರಿ, ಈಗ ಫಸ್ಟು ನಾನಿಲ್ಲಿ ಪೂರ್ತಿಯಾಗಿ ಕರಿತಾ ಇಲ್ಲ, ಸ್ವಲ್ಪ ಅರ್ಧಂಬರ್ಧ ಕರೆದು ತೆಗಿತಾ ಇದ್ದೀನಿ ಪ್ಲೇಟಿಗೆ. ಈಗ ಸ್ವಲ್ಪ ಬೆಂದಿದೆ, ಇದು ಅರ್ಧ ಬೆಂದಿದೆ. ಇವಾಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕೋಣ. ನಾನು ಯಾಕೆ ಹೀಗೆ ಅರ್ಧಂಬರ್ಧ ಬೇಯಿಸ್ತಾ ಇದ್ದೀನಿ ಅಂದರೆ, ನಾನಿಲ್ಲಿ ಡಬಲ್ ಫ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಡಬಲ್ ಫ್ರೈ ಮಾಡೋದ್ರಿಂದ ಒಳಗಡೆ ಚೆನ್ನಾಗಿ ಬೇಯುತ್ತೆ ಒಂದಿದ್ದು, ಆಮೇಲೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಕಬಾಬು. ಈಗ ಎಲ್ಲ ಪೀಸಸ್ನು ತೆಗೆದು ಪ್ಲೇಟಿಗೆ ಹಾಕಿ, ಈಗ ಇನ್ನೊಂದು ಸ್ಟೆಪ್ ನಾನು ಚಿಕನ್ ಹಾಕಿ ಕರೆದಿದ್ದೀನಿ. ಇನ್ನೊಂದು ನೆನೆಸಿದ್ದು ಚಿಕನ್ ಇತ್ತಲ್ಲ, ಅದನ್ನು ಈಗ ಮತ್ತೆ ಚೆನ್ನಾಗಿ ಎಣ್ಣೆ ಇನ್ನೊಂದು ಸರಿ ಬಿಸಿ ಮಾಡ್ಕೊಂಡ್ಬಿಟ್ಟು, ಮೊದಲು ಏನು ಕರೆದು ತೆಗೆದಿರ್ತೀವಲ್ವ ಆ ಚಿಕನ್ ಪೀಸಸ್ನ ಮತ್ತೆ ಒಂದು ಸರಿ ಈಗ ಹಾಕ್ರಿ. ಹಾಕಿ ಡಬಲ್ ಫ್ರೈ ಮಾಡಿರಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಕಬಾಬು. ಬೇಗ ಮೆತ್ತಗಾಗೋದಿಲ್ಲ, ಒಂದೊಂದು ಸರಿ ಬೇಗ ಮೆತ್ತಗಾಗ್ಬಿಡುತ್ತೆ. ನೋಡಿರಿ, ಚೆನ್ನಾಗಿ ಕಾದಿದೆ ಎಣ್ಣೆ. ಈಗ ಇದನ್ನು ಹಾಕಿ ನಾವು ಫಸ್ಟು ಕರೆದು ತೆಗೆದಂಥ ಚಿಕನ್ ಪೀಸಸ್ನ ಹಾಕಿ ಮತ್ತೆ ಒಂದು ಸರಿ ಇದನ್ನು ಫ್ರೈ ಮಾಡಿಕೊಡ್ರಿ ಸರಿಯಾಗಿ. ನೋಡಿರಿ, ಇದನ್ನು ಹಾಗೆ ಹಾಕಿದ ತಕ್ಷಣ ತಿರುಗಿಸೋಕೆ ಹೋಗಬೇಡಿ. ಸ್ವಲ್ಪ ಒಂದು ಹತ್ರ ಸರಿಯಾಗಿ ಬೆಂದ ಮೇಲೆ ಆಮೇಲೆ ನೀವು ಈ ಥರ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ತಿರುಗಿಸ್ತಾ ಫ್ರೈ ಮಾಡಿಕೊಡ್ರಿ. ಆವಾಗ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ತುಂಬ ರುಚಿಯಾದಂತಹ ಕಬಾಬು ರೆಡಿ ಆಗ್ತಾಯಿದೆ. ಇನ್ನೊಂದು 2 ನಿಮಿಷ ಈ ಥರ ಫ್ರೈ ಮಾಡಿಬಿಟ್ರೆ ರೆಡಿ ಆಗುತ್ತೆ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕೋಣ. ಎಣ್ಣೆ ಚೆನ್ನಾಗಿ ಬಸ್ತು ತೆಗೀರಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ ಕಾಣಿಸ್ತಾ ಇದೆ ನಿಮಗೆ. ಮೊದಲು ಯಾವ ಥರ ಕಲರ್ ಇತ್ತು, ಇವಾಗ ಯಾವ ಥರ, ಅದು ಕಲರ್ ಚೇಂಜ್ ಆದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮಗೆ ಫ್ರೈ ಆಗಿದೆಯೋ ಇಲ್ಲ ಅಂಥೇಳಿ. ಈಗ ಇದನ್ನು ಸರಿಯಾಗಿ ಎಣ್ಣೆ ಬಸ್ದುಬಿಟ್ಟು ತೆಗೀರಿ. ನೀವು ಕಬಾಬ್ನ ತೆಗಿಬೇಕಾದ್ರೆ ಫ್ಲೇಮನ್ನು ಸ್ವಲ್ಪ ಹೈಯಲ್ಲಿ ಇಟ್ಕೊಳ್ರಿ, ಆವಾಗ ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋದಿಲ್ಲ. ನೀವು ಲೋ ಫ್ಲೇಮ್ ಇಟ್ಕೊಂಡು ತೆಗೆದುಬಿಟ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ಕಬಾಬು. ಎಣ್ಣೆ ಹಾಗೆ ಇರುತ್ತೆ ನೋಡಿರಿ. ಈಗ ನಾನು ಎಲ್ಲ ಕಬಾಬ್ನು ತೆಗೆದು ಹಾಕಿದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ಕಬಾಬ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ, ಅದ್ರ ಜೊತೆ ಸ್ವಲ್ಪ ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಕಬಾಬ್ ಜೊತೆ ತಿನ್ನೋಕ್ಕೆ. ಇವೆರಡನ್ನೂ ಫ್ರೈ ಮಾಡಿ ನಾವು ಸೈಡ್ಗೆ ತಿಂತಾಯಿದ್ರೆ ಕಬಾಬ್ ಜೊತೆ ಸೂಪರಾಗಿರುತ್ತೆ ನೋಡಿರಿ. ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ನಾವು ಪ್ರತಿ ಸಲ ಮಾಡಿದಾಗೆ ಹೀಗೆ ಮಾಡ್ತೀವಿ, ಆದರೆ ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿ ಜೊತೆ ಕಬಾಬು ಮತ್ತು ಈ ಥರ ಫ್ರೈ ಮಾಡಿದಂಥ ಮೆಣಸಿನ್ಕಾಯಿ ಕರಿಬೇವು ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಇದ್ರ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈಗ ಇದನ್ನು ತೆಗೆದು